ರಾಜಕಾರಣಿಗಳಾಗಿರುವಂಥ ಸುರೇಶ್ ಕುಮಾರ್ ಅವರು, ರವಿಕುಮಾರ್ ಅವರು, ಶಾಂತರಾಮ್ ಶೆಟ್ಟಿ ಅವರು, ಪ್ರತಾಪ್ ಸಿಂಗ್ ಅವರು ಮತ್ತಿತರ ಗಣ್ಯರೆಲ್ಲ ಇದ್ದಾರೆ. ಒಂದು ವಾರದ ಕೆಳಗೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಬರೆದು ಸದನದ ಒಳಗೆ ಮತ್ತು ಹೊರಗೆ ನೀವು ಆರೋಪ ಮಾಡ್ತಾ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ. ಹಿಂದೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಅನ್ನುವ ರೀತಿಯಲ್ಲಿ ನೀವು ಸದನದ ಒಳಗೆ ಮಾತಾಡಿದ್ದೀರಿ ಮತ್ತು ಹೊರಗೆ ಮಾತಾಡಿದ್ದೀರಿ. ವಾಸ್ತವಿಕವಾಗಿ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಮತ್ತು ಯಾವುದೇ ಖಾತೆ ನಿರ್ಮಿಸಿದ್ರು ಕೂಡ ₹1 ಭ್ರಷ್ಟಾಚಾರವನ್ನು ನಾನು ಮಾಡಿಲ್ಲ ಅನ್ನೋದನ್ನು ಅವರಿಗೆ ಪತ್ರ ಬರೆದು ಹೇಳಿದ್ದೆ. ನೀವು ಈ ಮಾತನ್ನು ವಾಪಸ್ ಪಡಿಬೇಕು. ಅದಲ್ಲವಾದರೆ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮಗೆ ನನ್ನ ಮೇಲೆ ಅನುಮಾನಗಳಿದ್ದರೆ ನನ್ನ ಮೇಲೆ CBI ತನಿಖೆಗೆ ಆದೇಶ ಶಿಫಾರಸು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಪತ್ರವನ್ನು ಬರೆದಿದ್ದೆ. ಒಂದು ವೇಳೆ ನೀವು ನಿಮ್ಮ ಮಾತನ್ನು ವಾಪಸ್ ಪಡೆಯದೇ ಇದ್ದರೆ ಮತ್ತು CBI ತನಿಖೆ ಮಾಡಲಿಕ್ಕೆ ಆದೇಶವನ್ನು ಅಥವಾ ಶಿಫಾರಸನ್ನು ಮಾಡದೇ ಇದ್ದರೆ ವಿಧಾನಸೌಧದ ಮತ್ತು ವಿಕಾಸಸೌಧದ ಮಧ್ಯದಲ್ಲಿರುವಂಥ ಗಾಂಧಿ ಪ್ರತಿಮೆ ಎದುರು ನಾನು ಧರಣಿ ಕೂತ್ಕೊಳ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರಿಗೆ ಒದಗಿಸಿದೆ. ಹೆಚ್ಚು ಕಡಿಮೆ ಒಂದು ವಾರ ಮುಗಿದೋಯಿತು. ಪಾರ್ಲಿಮೆಂಟ್ ನಡೀತಾ ಇದೆ. ಇವತ್ತು ಅಲ್ಲಿ ಸ್ವಲ್ಪ ಅನುಮತಿ ತಗೊಂಡು ಸಾಂಕೇತಿಕವಾದಂಥ ಧರಣಿಯನ್ನು ಮಾಡ್ತಾ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಪತ್ರವನ್ನು ಕೂಡ ನಿನ್ನೆ ಸಂಜೆ ಬರೆದು ಇವತ್ತು ಕಳಿಸಿಕೊಟ್ಟಿದ್ದೆ. ನಾನು ಓದಬೇಡ ಸುಮಾರು ಇರ್ಬೋದು ಅಂತ ಅಂದ್ಕೊಳ್ತೇನೆ. ಕರುನಾಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೊಂದು ಆತ್ಮೀಯ ಪತ್ರ. ನನ್ನ ಮೇಲಿನ ನಿಮ್ಮ ಆರೋಪ ಹಿಂಬಡಿಯಿರಿ ಅಥವಾ ಪ್ರಕರಣವನ್ನು CBI ತನಿಖೆಗೆ ಕೊಡಿ. ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಒಂದರ್ಥದಲ್ಲಿ ಅನುಭವ, ಆಡಳಿತ ಮತ್ತು ವಯಸ್ಸಿನಲ್ಲಿ ನನಗಿಂತ ಹಿರಿಯವರು ನೀವು. ಇದನ್ನು ಗಮನದಲ್ಲಿಟ್ಟುಕೊಂಡೇ ಈ ಬಹಿರಂಗ ಪತ್ರ ಬರೆಯುವ ಅನಿವಾರ್ಯತೆ ಬಂತು. ಸರಿಸುಮಾರು ಒಂದು ವಾರದ ಹಿಂದಷ್ಟೇ ತಮಗೆ ಅರೆ ಖಾಸಗಿ ಪತ್ರ ಬರೆದು ರಾಜ್ಯದ ಮುಖ್ಯಮಂತ್ರಿಗಳಾದ ತಮ್ಮ ಮತ್ತು ಉಪಮುಖ್ಯಮಂತ್ರಿಗಳಾದ DKಶಿ ಅವರಿಂದ ನನ್ನ ಮೇಲೆ ನೀವು ಮಾಡಿರುವಂಥ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೋರಿದ್ದೆ. ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಾಗಿ ಮತ್ತು ಜನಪ್ರತಿನಿಧಿಗಳಾಗಿ DK ಟಿಪ್ಪಣಿ, ವ್ಯಂಗ್ಯ, ಆರೋಪ ಪ್ರತ್ಯಾರೋಪವನ್ನು ಕಂಡವರು ನೀವು. ವೈಚಾರಿಕ ಮತ್ತು ರಾಜಕಾರಣದ ಅಭಿಪ್ರಾಯ ಭೇದದ ನಡುವೆಯೂ ಎದುರು ಬಂದಾಗ ಗೌರವಪೂರ್ಣ ಆತ್ಮೀಯತೆ ತೋರುವ ನಿಮ್ಮ ಗುಣವನ್ನು ನಾನು ಗೌರವಿಸಿದ್ದೆ. ಆದರೆ ಇತ್ತೀಚೆಗೆ ಸದನದ ಒಳಗೆ ಮತ್ತು ಹೊರಗೆ ತಾವು ಕೊಟ್ಟಿರುವಂಥ ಹೇಳಿಕೆ ವೈಯಕ್ತಿಕವಾಗಿ ಸಂಕಟವನ್ನುಂಟು ಮಾಡಿದೆ. ನಮ್ಮ ಸರ್ಕಾರದ ಮೂಢ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಪ್ರಕರಣವನ್ನು ಸದನದಲ್ಲಿ ವಿಪಕ್ಷಗಳು ಟೀಕಿಸಿದಾಗ ನಿಮ್ಮದೇ ನೇತೃತ್ವದ ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಹಿಂದಿನ ಸರ್ಕಾರದ ಮೇಲೆ ಆರೋಪಗಳ ಸುರಿಮನೆಗಳನ್ನು ಗೆಯ್ಯುತ್ತಾ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಕೆಲಸ ಮಾಡಿದ ನನ್ನ ಮೇಲೆ ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರದ ಲಿಖಿತ ಆರೋಪ ಮಾಡಿದ್ದೀರಿ ಮತ್ತು ಸದನದ ಹೊರಗೂ ನನ್ನ ಮೇಲೆ ಅದೇ ಮಾದರಿ ಆಪಾದನೆ ಮಾಡಿದ್ದು ಕಂಡುಬಂತು. ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಈ ರಾಜ್ಯದ ಉಪಮುಖ್ಯಮಂತ್ರಿ DKಶಿ ಅವರು ಪೂಜಾರಿ ಒಬ್ಬ ಪ್ರಾಮಾಣಿಕ ಎಂದು ನಾನು ತಿಳಿದುಕೊಂಡಿದ್ದೆ ಎಂದು ಕಟಕಿಯಾಡಿದ್ದರು. ನಿಜಕ್ಕೂ DKಶಿಯವರ ಬಗ್ಗೆ ನನಗೆ ರಾಜಕೀಯ ಅಭಿಪ್ರಾಯ ಭೇದಗಳಿರಬಹುದು. ಆದರೆ ಅವರೊಬ್ಬ ದಿಟ್ಟ ರಾಜಕಾರಣಿ, ದಿಟ್ಟ ನಿಲುವಿನ ಮನುಷ್ಯ ಎಂದು ನಾನು ಭಾವಿಸುತ್ತಿದ್ದೇನೆ. ದುರಾದೃಷ್ಟಕ್ಕೆ ಸತ್ಯ ಗೊತ್ತಿದ್ದು ನನ್ನ ಮೇಲೆ ಅವರ ಆತ್ಮವಂಚನೆಯ ಮಾತು ನೋವು ತಂದಿದೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಾದ ತಮಗೆ ಪತ್ರ ಬರೆದು ತಮ್ಮ ಕಚೇರಿಗೆ ಇದನ್ನು ತಲುಪಿಸಿ ನಿಮ್ಮ ಸ್ಪಷ್ಟೀಕರಣ ಕೇಳಿದ್ದೆ. ಕರುನಾಡ ರಾಜ್ಯ ರಾಜಕಾರಣದ ಬಹುದೊಡ್ಡ ಜವಾಬ್ದಾರಿ ಹೊಂದಿರುವ ತಮಗೆ ನನ್ನಂಥ ಸಾಮಾನ್ಯ ಸಂಸದನ ಪತ್ರಕ್ಕೆ ಉತ್ತರಿಸುವಷ್ಟು ಬಿಡುವಾಗಲಿ ವ್ಯವಧಾನವಾಗಲಿ ಇಲ್ಲದಿರಬಹುದು. ಆದರೆ ನನ್ನ ಮಟ್ಟಿಗೆ ನಿಮ್ಮ ಆರೋಪ ನಿರಾಧಾರವಾದದ್ದು ಮತ್ತು ಉದ್ದೇಶಪೂರ್ವಕವಾಗಿ ರಾಜಕೀಯ ಕಾರಣದ ಆರೋಪವೆಂದು ರಾಜ್ಯದ ಜನತೆಗೆ ಮನವರಿಕೆ ಮಾಡಿಕೊಡಬೇಕಾದಂಥ ಅಗತ್ಯವಿದೆ ಅಂತ ಅನಿಸಿದೆ. ಇಲ್ಲದಿದ್ದಲ್ಲಿ ತಮ್ಮಷ್ಟು ಎತ್ತರ ಕಲ್ಲದಿದ್ದರೂ ನನ್ನ ಪಾರ್ಟಿ ಯಾವ ವಿಚಾರಕ್ಕಾಗಿ ನನ್ನನ್ನು 3 ಬಾರಿ ಕ್ಯಾಬಿನೆಟ್ ಮಂತ್ರಿಯಾಗಿ ಮಾಡಿತ್ತೋ, 2 ಬಾರಿ ಮೇಲ್ಮನೆ ವಿಪಕ್ಷದ ನಾಯಕನಾಗಿ ಮಾಡಿತ್ತೋ ಆ ನಂಬಿಕೆಗೆ ನಿಮ್ಮ ಅಪಪ್ರಚಾರದಿಂದ ಎಲ್ಲೋ ಪುಟ್ಟು ಬೀಳುವ ಪ್ರಮೇಯ ಒದಗಿದಂತಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ನಿಮಗೆ ಬರೆದ ಪತ್ರದಲ್ಲಿ ನೀವು ಉಲ್ಲೇಖಿಸಿದ ಆರೋಪಗಳಿಗೆ ಉತ್ತರಿಸಿದ್ದೆ. ನಾನು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಅದಕ್ಕೂ ಮೊದಲು ಟೆಂಡರ್ ಪ್ರಕ್ರಿಯೆ ಆಗಿದ್ದ ಕೊಳವೆಬಾವಿಯಲ್ಲಿ ಅಕ್ರಮವಾಗಿದೆ ಎಂದು ಅಂದು ವಿಧಾನಸಭೆಯಲ್ಲಿ ಶಾಸಕರಾಗಿದ್ದ ಪ್ರಿಯಾಂಕಾ ಖರ್ಗೆ ಸದನದಲ್ಲಿ ಉಲ್ಲೇಖಿಸಿದ್ದರು. ತಕ್ಷಣ ನಾನು ತನಿಖೆಗೆ ಆದೇಶಿಸಿದ್ದೆ ಮತ್ತು ಅಂದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರ ಸಲಹೆಯ ಸೂಚನೆಯನ್ನು ಪಡೆದು ಇಡೀ ಪ್ರಕರಣವನ್ನು CID ತನಿಖೆಗೆ ಕಡತ ಶಿಫಾರಸು ಮಾಡುವ ಮೂಲಕ ತನಿಖೆಗೆ ವಹಿಸಿದ್ದೆ. ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅಧಿಕಾರ ಪಡೆಯುವ ಮೊದಲು ಕೊಳವೆಬಾವಿಯನ್ನು ಟರ್ನಕಿ ಎಂಬ ವ್ಯವಸ್ಥೆ ನೀಡಿ ಟೆಂಡರ್ ಪಡೆದ ಗುತ್ತಿಗೆದಾರ ಕೊಳವೆಬಾವಿ ಕೊರೆಯುವುದರೊಂದಿಗೆ ಪಂಪ್ ಅಳವಡಿಸಿ ವಿದ್ಯುತ್ ನೀಡಬೇಕಾದ ನಿಯಮ ರೂಪಿಸಲಾಗಿತ್ತು. ಪ್ರಿಯಾಂಕಾ ಖರ್ಗೆ ಅವರ ದೂರು ಗಮನಿಸಿ ಟೆಂಡರ್ ಮೂಲಕ ಆಗಬಹುದಾದಂಥ ಗೊಂದಲ ನಿವಾರಿಸಲು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕೊಳವೆಬಾವಿ ಯೋಜನೆಗೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಯಮ ತಂದು ಫಲಾನುಭವಿ ರೈತರ ಖಾತೆಗೆ ಹಣ ನೇರ ಪಾವತಿ ಮಾಡುವ ಯೋಜನೆಯನ್ನು ಜಾರಿಗೆ ತಂದೆ. ಅಂದರೆ ಕೊಳವೆಬಾವಿ ಮಂಜೂರಾತಿ ಪಡೆದ ಯಾವುದೇ ರೈತ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬಾವಿ ಕೊರೆದು ನೀರು ಬಂತೆಂದರೆ ಕೊಳವೆಬಾವಿಯ ಹಣವನ್ನು ರೈತರ ಖಾತೆಗೆ ನೇರ ಜಮಾ ಮಾಡಲಾಗುತ್ತದೆ ಮತ್ತು ತನಗೆ ಇಷ್ಟವಾದ ಯಾವುದೇ ಮೋಟಾರ್ ಅಳವಡಿಸಿಕೊಂಡರೆ ಫಲಾನುಭವಿ ರೈತರ ಖಾತೆಗೆ ನೇರವಾಗಿ ಹಣ ತಲುಪಲಿದೆ. ವಿದ್ಯುತ್ ಸಂಪರ್ಕದ ಹಣವನ್ನು ವಿದ್ಯುತ್ ಇಲಾಖೆಗೆ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ನೇರ ಪಾವತಿಸಲಾಗುತ್ತದೆ.
ನೀವೇ ಹೇಳಿ, ಇದಕ್ಕಿಂತ ಪಾರದರ್ಶಕತೆ ಇನ್ನೆಲ್ಲಿ ಮಾಡಲು ಸಾಧ್ಯ? ಇದನ್ನು ತಾವು ಗಮನಿಸಿದ್ದೀರಿ ಎಂದು ನನ್ನ ಭಾವನೆ. ಯಾಕೆಂದರೆ ಅಂದು ನಮ್ಮ ಇಲಾಖೆ ತಂದಿರುವಂತಹ DBT ವ್ಯವಸ್ಥೆಯನ್ನು ಇಂದಿನ ತಮ್ಮ ಸರ್ಕಾರವು ಕೂಡ ಮುಂದುವರಿಸುತ್ತಿದೆ ಎಂಬುದನ್ನು ಬಲ್ಲೆ. ಕೊಳವೆ ಬಾವಿ ವಿಚಾರದಲ್ಲಿ CID ತನಿಖೆ ಘೋಷಿಸುವಾಗ ತಾವು ಈ ರಾಜ್ಯದ ವಿಪಕ್ಷದ ಮುಖಂಡರಾಗಿದ್ದೀರಿ. ನಂತರ ನಡೆದ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ. ಅಚ್ಚರಿ ಎಂದರೆ ಅಂದು ವಿಪಕ್ಷದ ನಾಯಕನಾಗಿ ಆಗಲಿ, ಸುಮಾರು 1 ವರ್ಷ ಮೀರಿ ಮುಖ್ಯಮಂತ್ರಿಯಾಗಿ ಆಗಲಿ ನೀವು ನನ್ನ ಕಾರ್ಯಚಟುವಟಿಕೆ ಬಗ್ಗೆ ಮಾತನಾಡಿದೆ. ಈಗ ವಾಲ್ಮೀಕಿ ಮತ್ತು ಮೂಡಾ ಪ್ರಕರಣದ ನಂತರ ನನ್ನ ಮೇಲೆ ಮಾಡಿರುವ ಆರೋಪಗಳಿಗೆ ರಾಜಕೀಯ ದ್ವೇಷವಲ್ಲದೆ ಮತ್ತೆ ನನ್ನನ್ನು ಸಾಧ್ಯ? ನನ್ನ ಅವಧಿಯಲ್ಲಿ ಭೋವಿ ನಿಗಮದ ಭ್ರಷ್ಟಾಚಾರ ಆಗಿದೆ ಎಂದು ನೀವು ಆಪಾದಿಸಿದ್ದೀರಿ. ನನ್ನ ಮೇಲೆ ಈ ನಾಡಿನ ಎಲ್ಲ ಜನರ ಮುಖ್ಯಮಂತ್ರಿ ಎಂದು ನೀವು ಆರೋಪ ಮಾಡಿದ್ದೀರಿ. ನನ್ನನ್ನು ಸೇರಿ ಈ ನಾಡಿನ ಎಲ್ಲ ಜನರ ಮುಖ್ಯಮಂತ್ರಿಗಳು ನೀವು. ಸತ್ಯ ಹೇಳಿ, ಅಂದು ಭ್ರಷ್ಟಾಚಾರ ಮಾಡಿದ 2 ಹಿರಿಯ ಅಧಿಕಾರಿಗಳು ಹಿಂದೆ ತಮ್ಮದೇ ನೇತೃತ್ವದ ಸರ್ಕಾರ ಇದ್ದಾಗ ನೇಮಿಸಲಾಗಿತ್ತು. ನಾನು ಮಂತ್ರಿ ಆಗುತ್ತಲೇ ದಲಿತ ಸಂಘಟನೆಯ ಮುಖಂಡರು ಮತ್ತು ಪರಿಶಿಷ್ಟ ಜನಾಂಗದವರಿಂದ ಮೇಲೆದ್ದು ಬಂದ ಜನಪ್ರತಿನಿಧಿಗಳ ದೂರುಗಳನ್ನು ಆಧರಿಸಿ ಅವರನ್ನು ಅಮಾನತು ಮಾಡಿ ತನಿಖೆ ಒಳಪಡಿಸಿದೆ. ಮಾತ್ರವಲ್ಲ, ನಗರದ ಹೃದಯ ಭಾಗದಲ್ಲಿ ಇರಬೇಕಾದ ಭೋವಿ ನಿಗಮದ ದೂರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಚೇರಿ ತೆರೆದಿತ್ತು. ಅದನ್ನು ನಗರದ ಮಧ್ಯ ತರಬೇಕು ಎಂಬ ಭೋವಿ ಸಮಾಜದ ಮುಖಂಡರ ಕೋರಿಕೆಯಂತೆ ವಿಶ್ವೇಶ್ವರ ಬಹುಮಾಡಿ ಕಟ್ಟಡಕ್ಕೆ ತಂದು ಕಚೇರಿ ಆರಂಭಿಸಿದ್ದು ತಮ್ಮ ಗಮನದಲ್ಲಿ ಎಂದು ನನ್ನ ಭಾವನೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಭೋವಿ ನಿಗಮದ ಕಚೇರಿ ಎಂಥ ದುಸ್ಥಿತಿಯಲ್ಲಿತ್ತೆಂದರೆ, ಸಮಾಜ ಕಲ್ಯಾಣ ಇಲಾಖೆಯ ಹಣದಿಂದ ನಿರ್ಮಿತವಾದಂಥ ಕಟ್ಟಡ ಸಮಾಜ ಕಲ್ಯಾಣ ಇಲಾಖೆಗೆ ಬಾಡಿಗೆ ಕೊಡಲಾಗಿತ್ತು. ಅಂತ ಭೋವಿ ನಿಗಮದ ಇಡೀ ಪ್ರಕರಣವನ್ನು ನಾನೇ ಸಚಿವನಾಗಿದ್ದಾಗ CID ತನಿಖೆಗೆ ನೀಡಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಲು ಆದೇಶ ಮಾಡಿದ್ದೆ. ಸರ್, ರಾಜಕಾರಣದ ವ್ಯತ್ಯಾಸದ ನಡುವೆ ನಾನು ಮಂತ್ರಿ ಬದಲಾದದ್ದು ಬಿಟ್ಟರೆ ನಿಮ್ಮ ಮೇಲೆ ಗೌರವ ಹೊಂದಿರುವ ಅಂದಿನ ಹಿರಿಯ ಅಧಿಕಾರಿಗಳು ಇಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದಾರೆ. ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್, ಆಯುಕ್ತ ರಾಕೇಶ್, ಇಲಾಖೆ ಹಿರಿಯ ನಿವೃತ್ತ ಅಧಿಕಾರಿ ಮತ್ತು ಸಲಹೆಗಾರ ವೆಂಕಟಯ್ಯ, ಇಲಾಖೆಯಲ್ಲಿ ಅನೇಕ ಕೆಲಸ ಮಾಡಿ ಸೇವಾ ಸರ್ವೋತ್ತಮ ಪ್ರಶಸ್ತಿ ಪಡೆದ ಊರ್ಮಿಳರಂಥ ಅಧಿಕಾರಿಗಳನ್ನು ಒಮ್ಮೆ ಕರೆದು ಕೇಳಿ. ಮೇಲಿನ ಪ್ರಮುಖ ಜಾಗದಲ್ಲಿರುವ ಮತ್ತು ಇದೀಗ ನಿಮ್ಮ ಅಧೀನದಲ್ಲಿರುವ ಯಾವುದಾದ್ರೂ ಒಬ್ಬ ಅಧಿಕಾರಿ ಆತ್ಮಸಾಕ್ಷಿಯಾಗಿ ಅಂದಿನ ಮಂತ್ರಿಯಾದ ನಾನು ₹1 ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಟ್ಟಿದ್ದೇನೆಂದು ನಿಮ್ಮ ಅಧಿಕಾರಿಗಳು ನಿಮ್ಮಲ್ಲಿ ದೃಢೀಕರಿಸಿದ್ದು ಕೈ ಮುಗಿದು ಕ್ಷಮೆ ಕೇಳಲು ಸಿದ್ಧನಿದ್ದೇನೆ. ಇದನ್ನೆಲ್ಲ ಯಾಕೆ ಹೇಳುತ್ತಿದ್ದೇನೆಂದರೆ, ಸಾರ್ವಜನಿಕ ಜೀವನದಲ್ಲಿ ಸತ್ಯಕ್ಕೆ ಅಪಚಾರವಾಗಬಾರದೆಂಬ ಕಾರಣಕ್ಕೆ. ಈ ಚರ್ಚೆ ನಡೆಯುತ್ತಿರುವಾಗಲೇ ಮುಖ್ಯಮಂತ್ರಿಗಳಾದ ತಮ್ಮಲ್ಲಿ ಪತ್ರದ ಮೂಲಕ ನಾನು ಆಗ್ರಹಿಸಿದ್ದು, ನನ್ನ ಮೇಲಿನ ಆರೋಪವನ್ನು ನೀವು ಹಿಂಪಡೆಯದಿದ್ದರೆ ನೀವು ದೂರಿದಂತೆ ನನ್ನ ಮೇಲಿರುವ ನಿಮ್ಮ ಆರೋಪಗಳನ್ನು ತನಿಖೆಗಾಗಿ ದೇಶದ ಸರ್ವೋಚ್ಚ ತನಿಖೆ ಸಂಸ್ಥೆಯಾದ CBIಗೆ ನೀಡಲು ಶಿಫಾರಸು ಮಾಡಿ ಎಂಬುದಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ, ಇದಕ್ಕೂ ನಿಮಗಿರುವ ತೊಂದರೆ ಏನು? ನನ್ನ ಅವಧಿಯಲ್ಲಿ ಭ್ರಷ್ಟಾಚಾರವಿಲ್ಲದೆ ಆಡಳಿತ ನಡೆಸಿದ್ದೇನೆಂಬ ನನ್ನ ನಿಲುವನ್ನು ನೀವು ಒಪ್ಪದೇ ಇರಬಹುದು. ಅಥವಾ ನನ್ನ ಆಡಳಿತದಲ್ಲಿ ಅಧಿಕಾರ ದುರುಪಯೋಗ ಮಾಡಿಲ್ಲವೆಂದು ನಾನು ಹೇಳಿದರೂ ಇಲ್ಲ ಭ್ರಷ್ಟಾಚಾರ ನಡೆದಿದೆಂದು ಆರೋಪಿಸುವ ಹಕ್ಕು ನಿಮ್ಮದೆಂದು ನೀವು ಭಾವಿಸಿರಬಹುದು. ಈ ಗೊಂದಲದಿಂದ ರಾಜ್ಯದ ಜನತೆಗೆ ಸ್ಪಷ್ಟನೆ ಸಿಗಬೇಕಾದರೆ ಕನಿಷ್ಠ CBI ತನಿಖೆ ಆದರೂ ಮಾಡಿ ಎಂಬ ನನ್ನ ಆಗ್ರಹಕ್ಕೆ ತಾವು ಒಪ್ಪಲೇಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇನೆ. ಸಂವಿಧಾನದ ಸೃಷ್ಟಿಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆ ಇದ್ದದ್ದು ರಾಜಕಾರಣವೆಂಬ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಬೇಕಾದರೆ ಸತ್ಯವನ್ನು ಒಪ್ಪುವ ಕನಿಷ್ಠ ಮನೋಸ್ಥಿತಿ ಆಳುವವರಲ್ಲಿ ಇರಬೇಕು. ನನ್ನ ದೃಷ್ಟಿಯಲ್ಲಿ ಇನ್ನೂ ಕೂಡ ನೀವು ಮಾಡಿದ ಆರೋಪವನ್ನು ಹಿಂಪಡೆದುಕೊಳ್ಳುವ ಅವಕಾಶ ನಿಮಗಿದೆ. ಆದಾಗ್ಯೂ ನಿಮ್ಮ ನಿಲುವಿನಲ್ಲಿ ಬದಲಾವಣೆ ಆಗದಿದ್ದರೆ ಅಥವಾ ನನ್ನ ಮೇಲಿನ ಆರೋಪವನ್ನು CBIಗೆ ಕೊಡದಿದ್ದರೆ ನಾನೇ ಹೇಳಿದಂತೆ ವಿಧಾನಸೌಧ ಮತ್ತು ವಿಕಾಸಸೌಧ ಮಧ್ಯೆ ಇರುವ ಗಾಂಧಿ ಪ್ರತಿಮೆ ಎದುರು ಧರಣಿ ಕೂತು ಸತ್ಯ ಮತ್ತು ನ್ಯಾಯಕ್ಕಾಗಿ ಆಗ್ರಹಿಸುವ ನನ್ನ ಹಕ್ಕನ್ನು ಕಾದಿರಿಸಿಕೊಂಡಿದ್ದೇನೆ ಮತ್ತು ಇಂದು ನ್ಯಾಯಕ್ಕಾಗಿ ಆಗ್ರಹಿಸಿ ಸಾಂಕೇತಿಕವಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿ ಕೂರುತ್ತಿದ್ದೇನೆ. ಇದು ರಾಜ್ಯದ ಜನತೆಯ ಮುಂದೆ ಸತ್ಯ ದರ್ಶನಕ್ಕೆ ಮಾಡುವ ನನ್ನ ಕಿರು ಪ್ರಯತ್ನ ನನ್ನದು. ಈ ಪತ್ರವನ್ನು ಇವತ್ತು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಳಿಸಿಕೊಟ್ಟಿದ್ದೆ. ಜೊತೆಯಲ್ಲಿ ನಾನು ಈಗ ಸಂಸದನಾಗಿದ್ದು, ನಾನು ಮಂತ್ರಿ ಆಗಿದ್ದಾಗ ಮಾಡಿದಂಥ ಆರೋಪವನ್ನು ನಾನು ಯಾಕೆ ಧರಣಿ ಕೂಗುತ್ತೇನೆ ಅಂತ ಹೇಳಿದರೆ, ನನಗೆ ಸದನದ ಒಳಗೆ ನಿಂತು ನನ್ನನ್ನು ಸಮರ್ಥಿಸಿಕೊಳ್ಳುವಂಥ ಅವಕಾಶಗಳಿಲ್ಲ. ಈಗ ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರ ಮೇಲಾದರೂ ಟೀಕೆ ಮಾಡುವಾಗ ಆ ಸದನದಲ್ಲಿ ಅವ್ರನ್ನ ಸಮರ್ಥಿಸಿಕೊಳ್ಳಲಿಕ್ಕೆ ಇರುವಂಥ ಅವಕಾಶವನ್ನು ಕಾಯ್ದಿರಿಸಿಕೊಂಡು ಟೀಕೆ ಮಾಡಬೇಕಂತೆ. ಆದರೆ ನನಗೆ ಇವತ್ತು ಸದನದ ಒಳಗೆ ನನ್ನನ್ನು ಸಮರ್ಥಿಸಿಕೊಳ್ಳುವಂಥ ಅವಕಾಶ ಇಲ್ಲದಿರುವಂಥ ಹಿನ್ನೆಲೆಯಲ್ಲಿ ನಾನು ಸಂಸದನಾದ್ದರಿಂದ ಇವತ್ತು ಗಾಂಧಿ ಪ್ರತಿಮೆ ಎದುರು ಕೂತುಕೊಂಡು ಧರಣಿ ನಿರತನಾಗಿದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗಾಂಧಿ ಪ್ರತಿಮೆ ಎದುರು ನನ್ನ ಹಿರಿಯರ ಜೊತೆ ಸಾಂಕೇತಿಕವಾಗಿ 1 ಗಂಟೆಗಳ ಕಾಲ 10 ರಿಂದ 11 ಗಂಟೆವರೆಗೆ ಧರಣಿಯನ್ನು ಮಾಡ್ತಾ ಇದ್ದೇನೆ. ಈ ಮೂಲಕ ಗೌರವಾನ್ವಿತ ಮುಖ್ಯಮಂತ್ರಿಗೆ ಮತ್ತೆ ಆಗ್ರಹಿಸ್ತೇನೆ, ನೀವು ಒಂದು ನನ್ನ ಮೇಲೆ ಇರುವಂಥ ಆರೋಪವನ್ನು ಹಿಂಪಡಿಬೇಕು, ಅದಲ್ಲ CBI ತನಿಖೆಗೆ ಆಗ್ರಹ ಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಮತ್ತೆ ಮಾಡ್ತಾ ಇದ್ದೇನೆ.